ಸ್ಟಾರ್ಟ್ ಆ್ಯಂಡ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಡಿಯೋ ಬಂದು ಯುಗಾದಿ ತಿಂಗಳ ವರ್ಷ ಭವಿಷ್ಯ 2026 ಯುಗಾದಿ ಏನಿದೆ, ಯಾವ್ಯಾವ ರಾಶಿಗೆ ಯಾವ ರೀತಿ ಇರುತ್ತೆ, ಒಂದು ಶುಭ ಫಲ ಏನಿರುತ್ತೆ, ಯಾವ ರಾಶಿಗೆ ಬೇವು, ಯಾವ ರಾಶಿಗೆ ಬೆಲ್ಲ ಅಂತ ನೋಡೋವಂಥದ್ದು. ಸೊ ಆ ರೀತಿಯಲ್ಲಿ 19/3/2026 ನಮಗೆ ಯುಗಾದಿ ಬರ್ತಾ ಇರುವಂಥದ್ದು, ಹೊಸ ವರ್ಷದ ಆಚರಣೆ ಶುರುವಾಗ್ತಾ ಇರುವಂಥದ್ದು, ಈ ವರ್ಷದ ಒಂದು ಏನು ಹೊಸ ವರ್ಷ ಶುರುವಾಗ್ತಾ ಇರುವಂಥದ್ದು ಅಂತ ಹೇಳೋದ್ರ ಜೊತೆಗೆ ಅವತ್ತು ಅಮಾವಾಸ್ಯೆ ಇದೆ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಕ್ಯಾಲೆಂಡರ್ ನೋಡಿ, ಖಂಡಿತವಾಗ್ಲೂ 7 ಗಂಟೆ ಬೆಳಗ್ಗೆ 7 ಗಂಟೆಗೆ ಅಮಾವಾಸ್ಯೆ ಮುಗಿದೋಗ್ಬಿಡುತ್ತೆ. ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಏನಪ್ಪ ಅಮಾವಾಸ್ಯೆ ದಿನ ಬಂದಿದೆ, ನಮಗೇನು ಪ್ರಾಬ್ಲಮ್ ಅಂದರೆ, ಹೌದು, ಸೂರ್ಯೋದಯದ ಟೈಮಲ್ಲಿ ಅಂದರೆ ಏನು ಸೂರ್ಯ ಹುಟ್ಟುವಂಥ ಟೈಮ್ ಏನಿರುತ್ತೆ 6 ಗಂಟೆ 2 ನಿಮಿಷ ಆ ರೀತಿಯಲ್ಲಿ, ಆವಾಗ ಅಮಾವಾಸ್ಯೆ ಇರುತ್ತೆ. 7 ಗಂಟೆವರೆಗೂ ಇರುತ್ತೆ. ಬಟ್ ಆಮೇಲೆ ಅಮಾವಾಸ್ಯೆ ಇಲ್ಲ. ಆದರೆ ಅಮಾವಾಸ್ಯೆ ದಿನವೇ ಹಬ್ಬ ಬಂದಿರೋವಂಥದ್ದು ಏನಿರುತ್ತೆ, ಸ್ವಲ್ಪ ರೀತಿಯಲ್ಲಿ ಕೆಟ್ಟದ್ದು ಅಂತಲೇ ತೋರಿಸುವಂಥದ್ದು. ಆ ರೀತಿಯಲ್ಲಿ ನೋಡೋದಾದರೆ ಈ ಸರಿ ಬರ್ತಾ ಇರೋವಂಥ ಸಂವತ್ಸರ ಏನಿದೆ, ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತು, ಸೋಲು ಅಂತ ಹೇಳೋವಂಥದ್ದು. ನಿಮ್ಮ ಈಗೋಗಳಿಗೆ ಸೋಲು, ನಿಮ್ಮ ಒಂದು ಕೆಟ್ಟ ಬುದ್ಧಿಗಳಿಗೆ ಸೋಲು, ನಿಮ್ಮ ಒಂದು ಬೇರೆಯವ್ರ ಬಗ್ಗೆ ಮತ್ಸರ ಇರ್ಬೋದು, ದ್ವೇಷ ಇರ್ಬೋದು, ಇದೆಲ್ಲದಕ್ಕೂ ಸೋಲು ಸಿಗುವಂಥದ್ದು. ಖಂಡಿತವಾಗ್ಲೂ ಈ ಒಂದು ಯುಗಾದಿ ಹಬ್ಬ ಬರ್ತಾ ಇರೋವಂಥ ಹೆಸರುಗಳೇ ಸೂಚಿಸ್ಬಿಡುತ್ತೆ ನಮ್ಮ ಸಂವತ್ಸರಗಳು ಏನೇನಿರುತ್ತೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಸೋಲು ಅಂತ ಹೇಳುವಂಥದ್ದು. ಅದು ಹೋಗ್ಲಿಕ್ಕೆ ಅದಂಗಿರಲಿ. ಮೊದಲಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಎಲ್ಲರ ಜೀವನದಲ್ಲೂ ಸಾಧ್ಯವಾದಷ್ಟು ಬೆಲ್ಲನೇ ಇರಲಿ, ಬೇವು ಸ್ವಲ್ಪ ಕಮ್ಮಿ ಆಗಲಿ, ಆದರೂ ಸ್ವಲ್ಪ ಬೇವು ಇರಲಿ. ಆವಾಗಲೇ ನಿಮಗೆ ಕಷ್ಟ ಸುಖ ಅಂತ ಏನು ಅಂತ ಗೊತ್ತಾಗುತ್ತೆ. ಬೇವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಆ ರೀತಿ ಪ್ರಾಬ್ಲಮ್ಸು, ಅಲರ್ಜೀಸು, ಎಕ್ಸಿಮಾ, ಈ ರೀತಿಯೆಲ್ಲ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಬೇವು ಇರಲಿ, ಬೆಲ್ಲನೂ ಬೇಕು ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ನೋಡೋದಾದರೆ ಈ ಒಂದು ವರ್ಷ 2026 ಈಗೇನು ನಮಗೆ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ಈ ವರ್ಷದಲ್ಲಿ ನಾವು ನೋಡೋದಾದ್ರೆ ಈ ಯುಗಾದಿಯಿಂದ ನೆಕ್ಸ್ಟ್ ಬರುವಂಥ ಯುಗಾದಿ ಹಬ್ಬದವರೆಗೂ ನಾವು ಒಂದು ವರ್ಷಕ್ಕೆ ನಾವು ಈ ಒಂದು ಪೀರಿಯಡ್ನ ತೊಗೊಳ್ಳೋವಂಥದ್ದಾದರೆ, ಡಿಸೆಂಬರ್ 5ನೇ ತಾರೀಕು ರಾಹುಕೇತು ಬದಲಾವಣೆ ಆಗುವಂಥದ್ದನ್ನು ನಾವು ನೋಡ್ತೀವಿ ಈ ವರ್ಷದ ಎಂಡಲ್ಲಿ. ಸೊ ಆ ಒಂದು ರಾಹು ಮತ್ತು ಕೇತು ಏನು ಚೇಂಜಸ್ ಆಗ್ತಾರೆ ಅಂತಂದರೆ, ಈಗ ಇರುವಂಥ ಕುಂಭದಿಂದ ರಾಹು ಮಕರ ಮನೆಗೆ ಬರುವಂಥದ್ದು ಕೆಳಗಡೆಗೆ, ಅದೇ ರೀತಿಯಲ್ಲಿ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥದ್ದು. ಅಂದರೆ ಚೇಂಜ್ ಆಗುವಂಥ, ಅದ್ರ ಬಗ್ಗೆ ಪ್ರತಿ ಸರಿನೂ ಹೇಳಿದ್ದೀನಿ ನಿಮಗೆ, 1.5 ವರ್ಷಕ್ಕೆ ರಾಹುಕೇತು ಬದಲಾವಣೆ ಆಗುವಂಥದ್ದು ಅಂತ ಅಂದ್ಬಿಟ್ಟು. ಆ ರೀತಿಯಲ್ಲಿ ಗುರು ಕೂಡ ಬದಲಾವಣೆ ಆಗುವಂಥದ್ದು ವರ್ಷಕ್ಕೊಂದ್ಸರಿ. ಸೊ ಅದ್ರ ಬಗ್ಗೆ ಜೂನಲ್ಲಿ ಮಾತಾಡೋಣ. ಈಗ ಈ ವರ್ಷ ಏನಾಗ್ತಾ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಆ ರೀತಿಯಲ್ಲಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲ ರಾಶಿಗೂ ಯಾವ್ಯಾವ ಥರ ಇರುತ್ತೆ ಅಂತ ನಾವು ನೋಡ್ಕೊಂಬರೋದಾದರೆ, ಮೊದಲನೇದಾಗಿ ಮೇಷರಾಶಿಗೆ ವಾಹನ ಮನೆ ಖರೀದಿ ಆಗುವಂಥದ್ದು. ಅದೇ ರೀತಿಯಲ್ಲಿ ಕರ್ಮದ ಫಲನ ನೀವು ಸ್ವಲ್ಪ ಅನುಭವಿಸ್ಬೇಕಾಗತ್ತೆ ಅಂತ ಹೇಳೋವಂಥದ್ದು. ಸೊ ನೀವು ಮಾಡಿರುವಂಥ ಕರ್ಮಗಳು ಅಂದರೆ ಕೆಲಸ ಕಾರ್ಯಗಳಿರ್ಬೋದು, ಒಳ್ಳೇದಿರ್ಬೋದು, ನಿಮ್ಮ ಕರ್ಮ ಅಂತ ನಾವು ಹೇಳ್ಬಿಡ್ತೀವಲ್ಲ, ಆ ರೀತಿಯಲ್ಲಿ ನಿಮ್ಮ ಕರ್ಮಕ್ಕೆ ತಕ್ಕಂಗೆ ಫಲ ಸಿಗುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಒಳ್ಳೆಯದು ಕೂಡ ತುಂಬ ಜಾಸ್ತಿನೇ ಇದೆ ನಿಮಗೆ. ವಾಹನ ಮನೆ ಖರೀದಿ ಈ ರೀತಿ ಅಂದರೆ ಗೇಮ್ ಚೇಂಜರ್ ಆಗಿ ಆಟ ಆಡೋವಂಥ ವರ್ಷ ಇದು ನಿಮಗೆ 2026. ಲೈಫ್ನ ಕೂಡ ಚೇಂಜ್ ಮಾಡೋವಂಥ ಟೈಮು. ಸೊ ತುಂಬ ಚೆನ್ನಾಗಿರೋವಂಥದ್ದು. ಜೊತೆಗೆ ಕರ್ಮಗಳು ಹೇಳಿದೆ, ಕೆಟ್ಟ ಕರ್ಮ ಏನಾದರೂ ಇದೆ ಅಂದರೆ ಇನ್ನು ಮುಂದೆ ತಿದ್ಕೊಂಡು ಒಳ್ಳೇದು ಮಾಡೋಕ್ಕೆ ಶುರು ಮಾಡಿ, ಒಳ್ಳೇದೇ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಇಡೀ ವಿಶ್ವದಲ್ಲೇ, ಇಡೀ ವರ್ಲ್ಡಲ್ಲೇ ನೀವು ತೊಗೊಂಡ್ರೆ ನಮ್ಮ ಭಾರತನೇ ಶಾಂತಿ ಪ್ರಿಯ ದೇಶ ಅಂತ ಹೇಳೋವಂಥದ್ದು. ಬೇರೆಯವರೆಲ್ಲ ಕಿತ್ತಾಡಿ ಕಚ್ಚಾಡಿ ಒದ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ನಾವು ಮಾತ್ರನೇ ಅಟ್ಲೀಸ್ಟ್ ಈಗೋ ಅದು ಇದು ಇಟ್ಕೊಂಡಿದ್ದೀವಿ ಹೊರತು ರಕ್ತ ಕಾರೋಷ್ಟು ಕೆಟ್ಟ ಮನುಷ್ಯರು ನಾವು ಆಗಿಲ್ಲ. ಸೊ ಅದರಿಂದ ನಮ್ಮ ಈ ಒಂದು ಏನು ಕರ್ಮದ ಭೂಮಿ ಅಂತ ನಾವೇನು ಹೇಳ್ತೀವಿ, ನಮ್ಮ ಭಾರತನ ತುಂಬ ಒಳ್ಳೆ ಭೂಮಿ ಇದು. ಆ ರೀತಿಯಲ್ಲಿ ನಿಮ್ಮ ಕರ್ಮದ ತಕ್ಕಂಗೆ ನೀವು ಅನುಭವಿಸ್ಬೇಕಾಗತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರ್ತಾ ಇರೋಂಥದ್ದು ವೃಷಭ ರಾಶಿಗೆ ಸ್ವಲ್ಪ ದಿಢೀರಾಗಿ ಭಾಗ್ಯೋದಯ ಆಗ್ಬಿಡುವಂಥದ್ದು. ನಿಮಗೆ ಗೊತ್ತಿರೋದಿಲ್ಲ, ನಿಮ್ಮ ತಂದೆನೋ ತಾಯಿನೋ ಅಜ್ಜಿನೋ ತಾತನೋ ಯಾರೋ ಸ್ವಲ್ಪ ದುಡ್ಡು ಕೊಟ್ಬಿಡುವಂಥದ್ದು, ಅಥವಾ ಅವ್ರ ಹತ್ರ ಇರೋಂಥ ಏನೋ ಒಂದು ಒಡವೆ ಕೊಟ್ಬಿಡುವಂಥದ್ದು. ಈ ರೀತಿಯಲ್ಲಿ ದಿಢೀರಾಗಿ ಏನೋ ಒಂದು ಒಳ್ಳೇದು ನಡೆಯುವಂಥದ್ದು, ಅದನ್ನು ಭಾಗ್ಯೋದಯ ಅಂತ ಹೇಳ್ತೀವಿ. ಆದರೆ ಸಹೋದರರ ನಡುವೆ ಕಲಹಗಳು, ಸ್ವಲ್ಪ ಜಾಗ ಇರುತ್ತೆ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ಕಿತ್ತಾಡೋವಂಥದ್ದು, ಅದು ಎಲ್ಲೆಲ್ಲೋ ಹೋಗಿ ಯಾವುದೋ ಮಟ್ಟಕ್ಕೆ ಹೋಗ್ಬಿಡುವಂಥದ್ದು, ಅಥವಾ ಅವನು ಜಾಸ್ತಿ ಕೊಟ್ಟೆ ನನಗೆ ಕಮ್ಮಿ ಕೊಟ್ಟೆ ಅಂತ ಕಿತ್ತಾಡೋದು. ಈ ರೀತಿಯಲ್ಲಿ ಸಹೋದರರ ಜೊತೆ ಕಲಹಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ, ತಾತನೋ ಅಜ್ಜಿನೋ ಏನಾದರೂ ಒಂದು ಒಳ್ಳೇದು ಕೊಡ್ತಾರೆ ಅಂತ ಅಂದ್ಬಿಟ್ಟು, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಅಣ್ಣ ತಮ್ಮದಿರು ಏನಂದರೆ ಒಬ್ರಿಗೊಬ್ರಿಗೆ ಒಂಚೂರು ಬಿಟ್ಕೊಡಿ. ಅವನೊಂಚೂರು ಜಾಸ್ತಿ ಕೇಳ್ತಾನೆ, ಒಂದಷ್ಟು ಬಿಟ್ಬಿಡಿ. ಸುಮ್ಮನೆ ಜಗಳ ಮಾಡಿಕೊಂಡು ಮುಖಾಮುಖಿ ತಿರುಗಿಸ್ಕೊಂಡು ಜೀವನ ಪೂರ್ತಿ ಇವ್ರ ಮುಖ ಅವ್ನು ನೋಡಲ್ಲ, ಅವ್ರ ಮುಖ ಇವ್ರು ನೋಡಲ್ಲ, ಈ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇರೋದು ಎಷ್ಟೋ ದಿನ, ಇವತ್ತು ಮಲಗಿದವ್ರು ಬೆಳಗ್ಗೆ ಎದ್ದಿರಲ್ಲ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸತ್ತೋಗ್ತಾ ಇದ್ದಾರೆ ಇವಾಗ. ಅದರಿಂದ ಇರೋ ಅಷ್ಟು ದಿನ ನೆಮ್ಮದಿಯಾಗಿ
ಅದು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಕರ್ಮದ ಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ಳಿ. ಅವ್ನು ದುರಾಸೆ ಪಟ್ಟ, ಅಸೂಯೆ ಪಟ್ಟ ಅಂದರೆ ಕೊಟ್ಟು ಬಿಟ್ಬಿಡಿ, ನಿಮಗೆ ಒಳ್ಳೇದಾಗುತ್ತೆ. ಇಲ್ಲಿ ಒಂದು ಚೂರು ಕೊಟ್ಟಿರ್ತೀರ ಅಂದರೆ ದೇವ್ರು ನಿಮ್ಗೆ 100ರಷ್ಟು ಮತ್ತೆ ಕೊಟ್ಟಿರ್ತಾನದ್ರಿಂದ ಕಿತ್ತಾಡೋದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಎಚ್ಚರವಾಗಿರಿ ಮಾತಾಡಬೇಕಾದ್ರೆ. ಈ ಒಂದು ಪ್ರಾಪರ್ಟಿ ವಿಷಯ ಇರ್ಬೋದು, ಅಥವಾ ಅಣ್ಣ ತಮ್ಮಂದಿರಲ್ಲಿ ಬೇರೆ ಏನಾದರೂ ದುಡ್ಡಿನ ವಿಷಯಗಳಿರ್ಬೋದು, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿ. ಅದೃಷ್ಟದ ವರ್ಷ. ಕೆಲಸ ಕಾರ್ಯಗಳು, ಮದುವೆ ಎಲ್ಲ ರೀತಿಯಲ್ಲೂ ಸಕ್ಸಸ್ನ ನೀವು ನೋಡ್ತೀರಾ. ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುವಂಥ ಟೈಮು. ಯಾಕಂದರೆ ಪ್ರತಿ ವರ್ಷ ನಾನು ಹೇಳ್ತಾ ಇರ್ತೀನಿ, ಒಂದೊಂದು ವರ್ಷ ಒಂದೊಂದು ರಾಶಿಗೆ ತುಂಬ ಒಳ್ಳೇದಾಗ್ತಾ ಇರುತ್ತೆ ಅಂತ. ಸೊ ಹಂಗೆ ನೋಡೋದಾದರೆ ಮಿಥುನ ರಾಶಿಗೆ ಈ ವರ್ಷ ಎಕ್ಸಲೆಂಟ್ ಟೈಮು. ಆದರೆ ಟ್ರಿಪ್ಗಳಿಗೆ ಹೋಗ್ತೀರಾ ಅಥವಾ ಎಲ್ಲಾದರೂ ಹೋಗ್ತಿರ್ತೀರಾ ಅಂತಂದರೆ ಸ್ವಲ್ಪ ಡ್ರೈವಿಂಗಲ್ಲಿ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಡ್ರೈವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರಬೇಕು ಅಂತ ಹೇಳ್ತೀನಿ. ಮಿಥುನ ರಾಶಿಯಲ್ಲಿ ಯಾರಾದರೂ ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಈ ಒಂದು ಡ್ರೈವಿಂಗ್ ಸಂಬಂಧಪಟ್ಟಂಗೆ ಏನಾದರೂ ಕೆಲಸಗಳು ಮಾಡ್ತಿರ್ತೀರ ಅಂತಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದು ಬಿಟ್ಟರೆ ತುಂಬ ಟೈಮ್ ಚೆನ್ನಾಗಿರುವಂಥದ್ದು, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು, ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುವಂಥದ್ದು ನೀವು ನೋಡ್ತೀರಾ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕರ್ಕಾಟಕ ರಾಶಿ. ದಾಂಪತ್ಯದ ಜೀವನಗಳಲ್ಲಿ ಸ್ವಲ್ಪ ಏನಪ್ಪ ಅಂತಂದರೆ ಸರಿಯಾಗಿ ವರ್ತನೆ ಮಾಡಬೇಕು. ಇಲ್ಲ ಅಂತಂದರೆ ದಾಂಪತ್ಯ ಜೀವನ ಕಟ್ಟಾಗುವಂಥದ್ದು. ಪಾರ್ಟ್ನರ್ಸ್ ಏನಾದರೂ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸ್ ಇರ್ತಾರೆ ಅಂದರೆ ಅವ್ರ ಹತ್ರನೂ ಅಷ್ಟೇ ಎಷ್ಟು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಷ್ಟೇ ಮಾತಾಡಿ, ಜಾಸ್ತಿ ಮಾತಾಡೋಕೆ ಹೋಗ್ಬಿಡಿ, ಕಟ್ಟಾಗ್ಬಿಡುತ್ತೆ. ಸೊ ಪಾರ್ಟ್ನರ್ ಸಂಬಂಧಪಟ್ಟಂಗೆ, ಮದುವೆ ಜೀವನದ ಸಂಬಂಧಪಟ್ಟಂಗೆ ಈ ಒಂದು ವರ್ಷ ಪರ್ವಕಾಲ ನಿಮಗೆ ಅಂತ ಹೇಳೋವಂಥದ್ದು. ಅದರಿಂದ ತುಂಬ ಯೋಚನೆ ಮಾಡಬೇಕು. ಹೆಂಗಂದರೆ ಬಾಯಿಗೆ ಬಂದಂಗೆಲ್ಲ ನಡ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ನಿಮ್ಮ ಮೇಲೆ ನಿಮ್ಗೆ ಇಡ್ತಾ ಇರಬೇಕು. ಯಾವ ರೀತಿಯಲ್ಲಿ ಚೆನ್ನಾಗಿದ್ದವರೆಲ್ಲ ಡಿವೋರ್ಸ್ ತೊಗೊಳ್ಳೋವಂಥದ್ದಾಗ್ಬಿಡುತ್ತೆ, ಅಥವಾ ಮದುವೆಗಳು ಇನ್ನೇನು ಸೆಟ್ ಆಗಿರುತ್ತೆ ಕಟ್ಟಾಗ್ಬಿಡೋವಂಥದ್ದಾಗುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ರಿಲೇಟೆಡ್ ಟು ಫ್ಯಾಮಿಲಿ ಆ್ಯಂಡ್ ಪಾರ್ಟ್ನರ್, ಅಂದರೆ ಕೆಲಸ ಇರ್ಬೋದು ಅಥವಾ ಈ ಒಂದು ಬಿಸ್ನೆಸ್ಗಳಿರ್ಬೋದು, ಆ ರೀತಿಯಲ್ಲಿ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಖಂಡಿತವಾಗ್ಲೂ ಜಾಸ್ತಿ ಇದೆ. ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಇದನ್ನು ಒಂದು ಭಯ ಅಂತ ಅಲ್ಲ, ನಿಮಗೆ ಒಂದು ಎಚ್ಚರಿಕೆ ವಾರ್ನಿಂಗ್ ಕೊಡೋವಂಥದ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಏನಪ್ಪ ಅಂದರೆ ಶತ್ರುನಾಶ, ಅಂದರೆ ನಿಮ್ಮ ಶತ್ರುಗಳು ಯಾರು ಇರ್ತಾರೆ ನಾಶ ಆಗ್ತಾರೆ. ಸೊ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಏನಪ್ಪ ಅಂದರೆ ಅದೊಂದು ಒಳ್ಳೆಯದು ಅಂತಲೇ ನಾವು ನೋಡ್ಬೋದು. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾವುದೋ ರೀತಿಯಲ್ಲಿ ಆರೋಗ್ಯದಲ್ಲಿ ಸಣ್ಣದು ಏನೋ ಒಂದಾಗಿ ಅದೆಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗಿ ತುಂಬ ಹಣ ಖರ್ಚಾಗುವಂಥದ್ದು ಇರ್ಬೋದು, ಅಥವಾ ಅದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಇರ್ಬೋದು, ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣಗಳಾಗ್ಬೋದು. ಸೊ ಏನು ಈ ವರ್ಷ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಏನು ಹೊಸ್ದಾಗಿ ಏನು ಮಾಡಬೇಡಿ, ಇರೋದನ್ನೇ ಮಾಡಿಕೊಂಡು ಅದು ಏನಿದೆಯೋ ಅದನ್ನೇ ಎಂಜಾಯ್ ಮಾಡಿ. ಜಾಸ್ತಿ ತಲೆ ಕೆಡಿಸ್ಕೊಂಡು ಸ್ಟ್ರೆಸ್ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಇದು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಗೆ ಏನಪ್ಪ ಅಂದರೆ ವಾರ್ನಿಂಗ್ ಕೊಡ್ತಾ ಇರೋವಂಥದ್ದು, ಎಚ್ಚರಿಕೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಿದೇಶ ಪ್ರಯಾಣ ಚೆನ್ನಾಗಿ ಎಂಜಾಯ್ ಮಾಡಿ. ಒಂದೊಂದು ವರ್ಷ ಒಬ್ಬೊಬ್ರಿಗೆ ಬರುತ್ತಂದ್ರೆ ಆ ವರ್ಷ ಆ ಟೈಮ್ ಅವ್ರಿಗೆ ಒಂದು ಒಳ್ಳೇದಿರುತ್ತೆ. ಸೊ ಅದರಿಂದ ವಿದೇಶ ಪ್ರಯಾಣ ಮಾಡಬೇಕು. ಖಂಡಿತವಾಗ್ಲೂ ಆ ಥರ ಆಸೆ ಇಟ್ಕೊಂಡಿರ್ತೀರ ಅಂದರೆ ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರುತ್ತೆ. ಹಣಕಾಸಿನ ಹರಿವು ಅಂದರೆ ಆರ್ಥಿಕ ಸಬಲತೆ, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬರೋವಂಥದ್ದು, ಒಳ್ಳೆ ರೀತಿಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಕೈಯಲ್ಲಿ ಆಡೋವಂಥದ್ದು, ಅದೃಷ್ಟದ ಟೈಮ್ ಬರ್ತಾ ಇರೋವಂಥದ್ದು. ಅದೇ ರೀತಿಯಲ್ಲಿ ನಿಮ್ಗೇನಾದರೂ ಆಸೆಗಳು, ಕನಸುಗಳು, ಡ್ರೀಮ್ ಡೆಸ್ಟಿನೇಷನ್ಸ್ ಈ ರೀತಿ ಏನಾದರೂ ಇರುತ್ತೆ ಅಂದರೂ ಕೂಡ ಅದನ್ನೆಲ್ಲ ಈ ವರ್ಷ ತೀರಿಸ್ಕೊಂಬಿಡಿ. 2026 ನೆಕ್ಸ್ಟ್ 2027 ಜೂನ್ ಒಳಗಡೆ ನಿಮ್ದೆಲ್ಲ ಮುಗಿಸ್ಕೊಂಬಿಡ್ಬೇಕು. ಏನೇನು ಆಸೆ ಕನಸುಗಳೆಲ್ಲ ಇರುತ್ತೆ ಅದನ್ನೆಲ್ಲ ಖಂಡಿತವಾಗ್ಲೂ ನೆರವೇರಿಸ್ಕೊಳ್ಳಿ. ತುಲಾರಾಶಿಯವರಿಗೆ ಮನೆ ಖರೀದಿ ವಿಳಂಬ ಆಗುವಂಥದ್ದು, ಯಾರೋ ಮನೆ ಕಟ್ಟಿರೋ ಮನೆಯೇ ತೊಗೊಂಬೇಡ ಅಂತ ಹೋಗುವಂಥದ್ದು, ಅಥವಾ ಆಲ್ರೆಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕೆಲಸ ನಿಂತೋಗ್ಬಿಡುವಂಥದ್ದು. ಈ ರೀತಿ ಮನೆ ಸಂಬಂಧಪಟ್ಟಂಗೆ ಏನಾದರೂ ಕೆಲಸ ಕಾರ್ಯಗಳಿದೆ ತೊಗೊಳಕ್ಕೆ ಹೋಗ್ತಾ ಇದ್ದೀರ ಅಂದರೆ ಸ್ವಲ್ಪ ವಿಳಂಬ ಆಗುವಂಥದ್ದಾಗುತ್ತೆ ಈ ವರ್ಷ. ಅದೇ ರೀತಿಯಲ್ಲಿ ಶತ್ರುನಾಶ, ಉದ್ಯೋಗದಲ್ಲಿ ಬದಲಾವಣೆ. ಶತ್ರುನಾಶ ಒಂದು ಆಗಿಬಿಟ್ರೆ ಬೇರೆ ರೀತಿಯೆಲ್ಲ ಸ್ವಲ್ಪ ಮುಂದುವರ್ಕೊಂಡು ಹೆಂಗೋ ಜೀವನದಲ್ಲಿ ಹೋಗ್ಬಿಡ್ಬೋದು. ಈ ಶತ್ರುಗಳಿಂದನೇ ಅರ್ಧ ಅಂದರೆ ಮೆಂಟಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಆರೋಗ್ಯದ ಡಿಸ್ಟರ್ಬೆನ್ಸ್ ಇರ್ಬೋದು, ಅವ್ರ ಕಣ್ಣಿಂದನೇ ದುಡ್ಡು ಕಾಸು ಸುಮ್ಮನೆ ಹೋಗ್ಬಿಡ್ತಾ ಇರುತ್ತೆ. ಅದರಿಂದ ಶತ್ರುನಾಶ ಇದೆ ನಿಮಗೆ. ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಬದಲಾವಣೆ, ಪ್ರಮೋಷನ್ಸ್ ನೋಡ್ತಿರ್ತೀರಾ, ಸ್ಯಾಲರಿ ಹೈಕ್ ನೋಡ್ತಿರ್ತೀರಾ, ಜಾಬ್ ಚೇಂಜಸ್ ನೋಡ್ತಿರ್ತೀರಾ ಅಂದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ನಿಮಗಿದೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ವೃಶ್ಚಿಕ ರಾಶಿ. ಇಲ್ಲಿ ವೃಶ್ಚಿಕ ರಾಶಿಯವರೆಗೂ ಅದನ್ನೇ ಸಹೋದರರ ಜೊತೆ ಜಗಳ, ಸಣ್ಣ ಸಣ್ಣದಕ್ಕೆಲ್ಲ ಇಷ್ಟಿಷ್ಟು ಪೀಸ್ಗಳಿಗೂ ಕಿತ್ತಾಡೋದು, ಒಂದು 10,000 ರೂಪಾಯಿ ದುಡ್ಡಿಗೂ ಕಿತ್ತಾಡ್ಬಿಡೋದು, ಎಲ್ಲದಕ್ಕೂ ಕಿತ್ತಾಡ್ಬಿಡೋದು. ಈ ರೀತಿಯಲ್ಲಿ ಸಹೋದರರ ಮಧ್ಯೆ ಕಲಹಗಳು, ಜಗಳಗಳು ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ದೊಡ್ಡವರಾಗಿರೋರು ನೀವೇ ಸೋತ್ಬಿಡಿ, ಚಿಕ್ಕವ್ರು ಸೋತಿಲ್ಲ ಅಂತಂದರೆ, ಅಥವಾ ಚಿಕ್ಕವ್ರಿಗೆ ಒಳ್ಳೆ ಬುದ್ಧಿ ಇದೆಯಾ ದೊಡ್ಡವನ್ನೇ ತಿನ್ಕೊಂಡು ಹೋಗ್ಬಿಡಿ, ಬಿಟ್ಬಿಡಿ. ಸೊ ಆ ರೀತಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗುವಂಥದ್ದು, ಅದೃಷ್ಟ ಬದಲಾವಣೆ ಆಗುವಂಥದ್ದು, ಮುಟ್ಟಿದೆಲ್ಲ ಬಂಗಾರ ಆಗುವಂಥದ್ದು ಈ ವರ್ಷ ಇದೆ. ಸೊ ಇಲ್ಲಿ ನಾವೇನೋ ಒಂಚೂರು ಬಿಟ್ಕೊಡ್ತೀವಿ ಅಂತಂದರೆ ಕಿತ್ತಾಡದೆ, ಅಲ್ಲಿ ದೇವ್ರು ನಮಗೆ 100ರಷ್ಟು ಇಟ್ಟಿರ್ತಾನೆ. ಅದರಿಂದ ಸೊ ಟೈಮ್ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಟೈಮು ಈ ವರ್ಷ. ವೃಶ್ಚಿಕ ರಾಶಿಯವರು ಒಂದು ರೀತಿಯ ಲೈಫ್ ಟರ್ನಿಂಗ್ ಪಾಯಿಂಟ್ನ ನೋಡ್ತೀರಾ. ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಈ ಜೀವನನ ಈ ಒಂದು ವರ್ಷದಲ್ಲಿ ನಡ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ನಾಲಿಗೆ ಮಾತುಗಳಲ್ಲಿ ಇಡ್ತಾ ಇರಬೇಕು. ಬಾಯಿಗೆ ಬಂದಂಗೆ ಮಾತಾಡೋದು, ಕೆಲಸಗಳು ಹಾಳು ಮಾಡ್ಕೊಂಬಿಡೋದು. ಅಲ್ಲಿ ಕೆಲಸ ಆಗ್ತಾ ಇರುತ್ತೆ, ಸುಮ್ಮನೆ ಬಾಯಿ ತೋರಿಸ್ಬಿಟ್ಟು ಏನೋ ಒಂದು ಮಾತಾಡಿ ಕೆಲಸ ಕೆಡಿಸ್ಕೊಳ್ಳೋದು. ಯಾರ ಹತ್ರನೂ ಏನೋ ಮಾತಾಡೋಕೆ ಹೋಗಿ ಅವರೇನೋ ಮಾತಾಡ್ತಿರ್ತಾರೆ, ನೀವೇನೋ ಮಾತಾಡೋ ಜಗಳಗಳು ಮಾಡ್ಕೊಳ್ಳೋವಂಥದ್ದು.
ಈ ರೀತಿ ಎಲ್ಲ ಬೇಡ. ಅದರಿಂದ ನಾಲಿಗೆಗಳಲ್ಲಿ ನಿಮ್ಮ ಮಾತಲ್ಲಿ ಹಿಡ್ತಾ ಇರಬೇಕು. ಕುಟುಂಬದಲ್ಲಿ ಸ್ವಲ್ಪ ಸಂಕಷ್ಟ ಇರೋವಂಥ ಚಾನ್ಸಸ್ ಬರ್ತಾ ಇದೆ. ಸೊ ಅದರಿಂದ ಈ ನಾಲಿಗೆನ ಕಮ್ಮಿ ಮಾಡಿಕೊಂಡ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಕುಟುಂಬದಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ವಾತಾವರಣ ಬೇಕು ಅಂದರೆ ಬಾಯಿಗೆ ಸ್ವಲ್ಪ ಪ್ಲಾಸ್ಟರ್ ಜಿಪ್ಪು ಹಾಕೊಳ್ಳೋದನ್ನ ಕಲಿಬೇಕು. ಅನಾವಶ್ಯಕ ಮಾತುಗಳು ಈ ವರ್ಷ ಬೇಡ ಎಲ್ಲೂ ಅಂತ ಹೇಳ್ತೀನಿ. ಸೊ ಅದರಿಂದ ಕುಟುಂಬನೂ ಉಳಿಯುತ್ತೆ, ನಿಮ್ಮ ಮಾನ ಮರ್ಯಾದೆನೂ ಉಳಿಯುತ್ತೆ, ಅಲ್ಲಿ ಕೆಲಸಗಳು ಸರಿ ಹೋಗುತ್ತೆ. ಸೊ ಇದೊಂದು ಚಿಕ್ಕ ವಾರ್ನಿಂಗ್ ನಿಮಗೆ. ಆ ರೀತಿಯಲ್ಲಿ ಮಕರ ರಾಶಿಯವರಿಗೆ ಮದುವೆ ಆಗುವಂಥ ಯೋಗ ಇದೆ ಈ ವರ್ಷ. ಆದರೆ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಮೋಸ ಹೋಗ್ತೀರ ಮದುವೆ ಜೀವನದಲ್ಲಿ. ಮದುವೆ ಆಗೋಯ್ತು ಅಂತ ಖುಷಿ ಪಡೋವಂಥ ಟೈಮಲ್ಲಿ ಈ ರೀತಿ ಏನಾದರೂ ಒಂದು ಕೆಟ್ಟದಾಗಿ ಮೋಸ ಆಗಿ ಅದರಿಂದ ಕೂಡ ಸ್ವಲ್ಪ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುವಂಥದ್ದು ಇರುತ್ತೆ. ಸೊ ಅದರಿಂದ ಈ ವರ್ಷದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಎಚ್ಚರವಾಗಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕುಂಭರಾಶಿಯವರು, ಕೆಲಸ ವಿಳಂಬ, ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೆ ಲೇಟು, ಆದರೆ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಇವತ್ತಾಗಿಲ್ಲ ಅಂದ ತಕ್ಷಣ ಅದು ಬಿಟ್ಬಿಡೋದು ಅಥವಾ ಏನೋ ಒಂದು ಮನ್ಸಿಗೆ ತೊಗೊಂಬಿಡೋದು ಆ ರೀತಿ ಎಲ್ಲ ಖಂಡಿತವಾಗ್ಲೂ ಬೇಡ. ಸ್ವಲ್ಪ ವಿಳಂಬ ಆದರೂ ಕೆಲಸ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ವಿದೇಶ ಪ್ರಯಾಣ ಸಾಧ್ಯತೆ ಈ ವರ್ಷ ನಿಮಗೆ. ಡ್ರೀಮ್ ಡೆಸ್ಟಿನೇಷನ್ಸ್ ಇರ್ಬೋದು, ಟ್ರಿಪ್ಪು ಟೂರು ಎಂಜಾಯ್ ಮಾಡ್ತೀರಂದರೆ ಸೇಫ್ ಪ್ಲೇಸಸ್ಗಳನ್ನ ನೋಡ್ಕೊಂಡು ಹೋಗಿ ಬನ್ನಿ. ಎಲ್ಲ ಕಡೆ ಹೋಗಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ಅದರಿಂದ ನೋಡಿಕೊಂಡು ನಿಮ್ಮ ಒಂದು ಡೆಸ್ಟಿನೇಷನ್ಸ್ ಏನಿರುತ್ತೆ ಅದನ್ನು ನಿಯರೆಸ್ಟು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಶಾಂತಿ ಇರುವಂಥ ದೇಶಗಳಿಗೆ ಅಥವಾ ಶಾಂತಿ ಇರುವಂಥ ಊರುಗಳಿಗೆ ಹೋಗಿ ಬರೋದ್ರ ಮುಖಾಂತರ ನಿಮ್ಮ ಒಂದು ಆಸೆನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕೊನೆಯದಾಗಿ ಬರ್ತಾ ಇರುವಂಥದ್ದು ಮೀನರಾಶಿ. ಸಂತಾನ ಸಮಾರಂಭ ನಿಮ್ಮ ಮನೆಗಳಲ್ಲಿ, ಮಕ್ಕಳ ನಾಮಕರಣಗಳಿರ್ಬೋದು ಅಥವಾ ಯಾರಿಗೋ IVF ಟ್ರೀಟ್ಮೆಂಟ್ಸ್ ನೋಡ್ತಿರ್ತೀರಾ ಅಂತಂದರೆ ಅದು ಸಕ್ಸಸ್ ಆಗುವಂಥದ್ದು. ಒಂದು ರೀತಿಯಲ್ಲಿ ಏನಂತಂದರೆ ಮಗು ಸಂತಾನ ಸಂಬಂಧಪಟ್ಟಂಗೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಮನೇಲಿ ಬೆಳವಣಿಗೆ ಆಗುವಂಥದ್ದು ನೋಡ್ತೀರಾ. ಇನ್ನು ಗುರುಬಲ ತುಂಬ ಚೆನ್ನಾಗಿದೆ, ಗುಡ್ ಟೈಮ್ ನಿಮಗೆ. ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳೋಂಥ ಟೈಮ್ ಇದೆ. ಸೊ ಅದರಿಂದ ಮೀನ ರಾಶಿಯವರೆಗೂ ಕೂಡ ತುಂಬ ಚೆನ್ನಾಗಿದೆ ಟೈಮು. ಸೊ ಆ ರೀತಿಯಲ್ಲಿ 12 ರಾಶಿಗೂ ಯುಗಾದಿ ಹಬ್ಬದಲ್ಲಿ ಏನು ಯಾವ ರಾಶಿಗೆ ಯಾವುದು ಅಂದರೆ ಬೆಲ್ಲ ಯಾರಿಗೆ, ಬೇವು ಯಾರಿಗೆ, ಜಾಸ್ತಿ ಬೇವು ಯಾರಿಗಿದೆ, ಬೆಲ್ಲ ಜಾಸ್ತಿ ಯಾರಿಗಿದೆ, ಕಮ್ಮಿ ಬೆಲ್ಲ ಯಾರಿಗಿದೆ, ಬೇವು ಜಾಸ್ತಿ ಯಾರಿಗಿದೆ, ಈ ರೀತಿಯಲ್ಲಿ ನಿಮಗೊಂದು ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ರಾಶಿಗಳಿಗೂ ಎಲ್ಲಿ ಯಾವ ಒಂದು ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು, ಯಾವ ಥರ ನಡ್ಕೋಬೇಕು ಈ ವರ್ಷ ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಯುಗಾದಿಯಿಂದ ನಮಗೆ ವರ್ಲ್ಡ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನ್ಯೂ ಇಯರಲ್ಲೇ ಆಲ್ರೆಡಿ ಹೇಳಿದ್ದೀನಿ ಈ ವರ್ಷ ತುಂಬ ಬಿಸಿಲು ಜಾಸ್ತಿ ಅಂತ. ಆಲ್ರೆಡಿ ಇದನ್ನೆಲ್ಲ ನೀವು ಎಕ್ಸ್ಟ್ರೀಮ್ ಹಾಟ್ನೆಸ್ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಬಿಸಿಲಿದೆ ಈ ವರ್ಷ ಅಂತ ಹೇಳಿರುವಂಥದ್ದು. ಆ ರೀತಿಯಲ್ಲಿ ರಾಜಕೀಯ ಅಸ್ಥಿರತೆ ಹೇಳಿದ್ದೀನಿ, ಅದೇ ರೀತಿಯಲ್ಲಿ ಯುದ್ಧ ಭೀತಿ ಹೇಳಿದ್ದೀನಿ, ನೀರಿನಿಂದ ದುಷ್ಪರಿಣಾಮಗಳು ಜಾಸ್ತಿ ಆಗುವಂಥದ್ದು, ಅದೇ ರೀತಿಯಲ್ಲಿ ಫ್ಲೈಟ್ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಜಾಸ್ತಿ ಇದೆ ಈ ವರ್ಷ. ಸೊ ಎಸ್ಪೆಷಲಿ ಫಾರ್ ಪೊಲಿಟಿಕಲ್ ಏನಿದೆ ಸ್ವಲ್ಪ ಜಾಸ್ತಿ ಅಸ್ಥಿರತೆ ನೋಡಬೇಕಾಗತ್ತೆ ಅಂತ ಹೇಳೋವಂಥದ್ದು. ಬಿಕಾಸ್ ಸನ್ ರೆಪ್ರೆಸೆಂಟ್ ಪೊಲಿಟಿಕಲ್ ಅಂತ ನಾವು ಹೇಳ್ತೀವಿ. ಅದರಿಂದ ಈ ವರ್ಷ ಸೂರ್ಯನ ವರ್ಷ. ಸೊ ಅದರಿಂದ ಈ ಒಂದು ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಇವಾಗ ಯಾರ್ಯಾರಿಗೆ ಯಾವ್ಯಾವ ರಾಶಿಗೆ ಒಳ್ಳೆಯದು ಅಂತ ಹೇಳಿದ್ದೀನಿ, ಖಂಡಿತವಾಗ್ಲೂ ಎಂಜಾಯ್ ಮಾಡಿ. ಯಾರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಿಲ್ಲ ಅಂತ ಹೇಳಿದ್ದೀನಿ, ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ. ಗಾಬರಿ ಪಡುವಂಥದ್ದು, ಭಯ ಪಡುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಈ ಒಂದು 2026 ಯುಗಾದಿ ಎಲ್ಲರಿಗೂ ಜೀವನದಲ್ಲಿ ಬೆಲ್ಲ ತರಲಿ, ಬೇವು ಕಮ್ಮಿ ಆಗಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.